ವಿಡಿಯೋ ನೋಡಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ವೃಶ್ಚಿಕ್ ರಾಶಿ ಜನವರಿ 2024 ರಾಶಿಫಲ್. ವೈದಿಕ ಜ್ಯೋತಿಷ್ಯವನ್ನು ಆಧರಿಸಿದ ಮಾಸಿಕ ವೃಶ್ಚಿಕ ರಾಶಿ. ಜನವರಿ ಮಾಸಿಕದಲ್ಲಿ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯ, ಶಿಕ್ಷಣ, ವೃತ್ತಿ, ಹಣಕಾಸು, ಕುಟುಂಬ ಮತ್ತು ವ್ಯಾಪಾರ. ವೃಶ್ಚಿಕ ರಾಶಿ ಜನವರಿ 2024 ರಾಶಿಫಲ. ವೃಶ್ಚಿಕ ರಾಶಿ 8ನೇ ಜ್ಯೋತಿಷ್ಯ ಚಿಹ್ನೆ. ಇದು ರಾಶಿಚಕ್ರದ 210ನೇ ವ್ಯವಕಲನ 240ನೇ ಡಿಗ್ರಿಯನ್ನು ವ್ಯಾಪಿಸಿದೆ. ವಿಶಾಖ 4ನೇ ಪಾದ, ಅನುರಾಧ 4, ಜ್ಯೇಷ್ಠ 4 ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರು. ಈ ರಾಶಿಯ ಅಧಿಪತಿ ಮಂಗಳ. ಜನವರಿ 2024ರಲ್ಲಿ ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಜೋಡಣೆಯು ಪ್ರಭಾವಗಳ ಮಿಶ್ರಣವನ್ನು ತರುತ್ತದೆ. ಜನವರಿ 7ರಂದು ಬುಧವು ತಮ್ಮ 1ನೇ ಮನೆಯಾದ ವೃಶ್ಚಿಕ ರಾಶಿಯಿಂದ ಅವರ 2ನೇ ಮನೆಯಾದ ಧನು ರಾಶಿಗೆ ಸ್ಥಳಾಂತರಗೊಳ್ಳುತ್ತಾನೆ. ಈ ಆಂದೋಲನವು ಹಣಕಾಸು ಮೌಲ್ಯಗಳು ಮತ್ತು ವೈಯಕ್ತಿಕ ಸಂಪನ್ಮೂಲಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹೈಲೈಟ್ ಮಾಡಬಹುದು. ಬಹುಶಃ ಈ ಕ್ಷೇತ್ರಗಳಲ್ಲಿ ಹೊಸ ಆಲೋಚನೆಗಳು ಅಥವಾ ಸಂವಹನಗಳನ್ನು ತರಬಹುದು. ಜನವರಿ 15ರಂದು ಸೂರ್ಯನು 2ನೇ ಮನೆಯಾದ ಧನು ರಾಶಿಯಿಂದ 3ನೇ ಮನೆಯಾದ ಮಕರ ರಾಶಿಗೆ ಚಲಿಸುತ್ತಾನೆ. ಸಂವಹನ, ಸಣ್ಣ ಪ್ರವಾಸಗಳು ಮತ್ತು ಒಡಹುಟ್ಟಿದವರು ಅಥವಾ ನೆರೆಹೊರೆಯವರೊಂದಿಗಿನ ಸಂವಹನಗಳ ಮೇಲೆ ಸಂಭಾವ್ಯವಾಗಿ ಗಮನವನ್ನು ತರುತ್ತದೆ. ಶುಕ್ರನು ಜನವರಿ 18ರಂದು 1ನೇ ಮನೆಯಾದ ವೃಶ್ಚಿಕ ರಾಶಿಯಿಂದ 2ನೇ ಮನೆಯಾದ ಧನು ರಾಶಿಯನ್ನು ಪ್ರವೇಶಿಸುತ್ತಾನೆ. ಇದು ಹಣಕಾಸಿನ ವಿಷಯಗಳನ್ನು ವರ್ಧಿಸಬಹುದು ಅಥವಾ ವೈಯಕ್ತಿಕ ಮೌಲ್ಯಗಳಿಗೆ ಸಾಮರಸ್ಯದ ಸ್ಪರ್ಶವನ್ನು ತರಬಹುದು. ಮಂಗಳವು ಧನು ರಾಶಿಯ ಮೂಲಕ ತನ್ನ ಸಾಗಣೆಯನ್ನು ಮುಂದುವರೆಸುತ್ತದೆ. ತಿಂಗಳಾದ್ಯಂತ 2ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಾಯಶಃ ಆರ್ಥಿಕ ಅನ್ವೇಷಣೆಗಳನ್ನು ಉತ್ತೇಜಿಸುತ್ತದೆ ಅಥವಾ ಖರ್ಚು ಮಾಡುವಲ್ಲಿ ಕೆಲವು ಹಠಾತ್ ಪ್ರವೃತ್ತಿಯನ್ನು ಉಂಟುಮಾಡುತ್ತದೆ. ನಿಧಾನವಾಗಿ ಚಲಿಸುವ ಗ್ರಹಗಳು ಮೇಷರಾಶಿಯಲ್ಲಿ ಗುರು 6ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ. ಮೀನದಲ್ಲಿ ರಾಹು 5ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ. 11ನೇ ಮನೆಯಲ್ಲಿ ಕನ್ಯಾರಾಶಿಯಲ್ಲಿ ಕೇತು ಮತ್ತು 4ನೇ ಮನೆಯ ಮೇಲೆ ಪ್ರಭಾವ ಬೀರುವ ಶನಿಯು ಕುಂಭದ ಮೂಲಕ ತನ್ನ ಪ್ರಯಾಣವನ್ನು ಮುಂದುವರೆಸುತ್ತಾನೆ. ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ. ವೈಯಕ್ತಿಕ ಮತ್ತು ವೃತ್ತಿಪರ ಅಂಶಗಳಲ್ಲಿ ತೃಪ್ತಿಯನ್ನು ತರುತ್ತದೆ. ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆ ಅಥವಾ ಬಡ್ತಿ ಇರುತ್ತದೆ ಮತ್ತು ನೀವು ಕೆಲವು ಸಣ್ಣ ಪ್ರಯಾಣಗಳನ್ನು ಸಹ ಹೊಂದಿರುತ್ತೀರಿ. ಕೆಲಸದ ಒತ್ತಡ ಕಡಿಮೆಯಾಗಲಿದ್ದು ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಲಿವೆ. ಹೊಸ ಉದ್ಯೋಗ ಅಥವಾ ಪ್ರಸ್ತುತ ಉದ್ಯೋಗದಲ್ಲಿ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರು ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸುತ್ತಾರೆ. ಅನಗತ್ಯ ಸಂಭಾಷಣೆಗಳಲ್ಲಿ ತೊಡಗುವುದನ್ನು ತಪ್ಪಿಸಿ. ಆರ್ಥಿಕವಾಗಿ ನಿಮ್ಮ ಆದಾಯ ಮತ್ತು ಹೂಡಿಕೆಗಳಿಂದ ಲಾಭಗಳು ಹೆಚ್ಚಾಗುವುದರಿಂದ ತಿಂಗಳು ಉತ್ತಮವಾಗಿರುತ್ತದೆ. ಹೊಸ ಹೂಡಿಕೆಗಳನ್ನು ಮಾಡಲು ಇದು ಉತ್ತಮ ಸಮಯ. ತಿಂಗಳ ದ್ವಿತೀಯಾರ್ಧದಲ್ಲಿ ನೀವು ಬೆಲೆಬಾಳುವ ವಸ್ತುಗಳು ಅಥವಾ ಆಭರಣಗಳ ಖರೀದಿಯನ್ನು ಮಾಡುತ್ತೀರಿ. ಆರೋಗ್ಯದ ದೃಷ್ಟಿಯಿಂದ ಇದು ಉತ್ತಮ ಸಮಯ. ಆರೋಗ್ಯ ಸಮಸ್ಯೆಗಳಿಂದ ನೀವು ಚೇತರಿಸಿಕೊಳ್ಳುತ್ತೀರಿ. ನಿಮ್ಮ ಕೋಪ ಮತ್ತು ಭಾವನೆಗಳನ್ನು ನೀವು ನಿಯಂತ್ರಿಸಬೇಕು ಏಕೆಂದರೆ ಅವು ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನಿಮ್ಮ ಆಹಾರದ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ಸರಿಯಾಗಿ ಬೇಯಿಸಿದ ಆಹಾರವು ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಕುಟುಂಬ ಜೀವನವು ಕುಟುಂಬ ಸದಸ್ಯರಿಂದ ಉತ್ತಮ ಸಹಕಾರವನ್ನು ನೋಡುತ್ತದೆ. ನಿಮ್ಮ ಮಕ್ಕಳು ತಮ್ಮ ಅಪೇಕ್ಷಿತ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಅವರ ಅಧ್ಯಯನ ಮತ್ತು ಪರೀಕ್ಷೆಗಳಲ್ಲಿ ಉತ್ಕೃಷ್ಟರಾಗುತ್ತಾರೆ. ನಿಮ್ಮ ಜೀವನ ಸಂಗಾತಿಯಿಂದ ನೀವು ಅಮೂಲ್ಯವಾದ ಉಡುಗೊರೆಗಳನ್ನು ಪಡೆಯಬಹುದು. ತಿಂಗಳ ಮೊದಲಾರ್ಧದಲ್ಲಿ ಸಂವಹನದಿಂದಾಗಿ ಕೆಲವು ಸಮಸ್ಯೆಗಳಿರಬಹುದು. ವ್ಯಾಪಾರಸ್ಥರಿಗೆ ಉತ್ತಮ ಪ್ರಗತಿ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ವಿಸ್ತರಣೆ ಇರುತ್ತದೆ. ನೀವು ಹೂಡಿಕೆಗೆ ಯೋಜಿಸುತ್ತಿದ್ದರೆ ತಿಂಗಳ 2ನೇ ವಾರದ ನಂತರ ಹಾಗೆ ಮಾಡುವುದು ಸೂಕ್ತ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ಕೃಷ್ಟರಾಗುತ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತಾರೆ. ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸುವಲ್ಲಿ ಕೆಲವು ಅಡೆತಡೆಗಳು ಉಂಟಾಗುತ್ತವೆ, ಆದರೆ ಪ್ರಯತ್ನ ಮತ್ತು ನಿರ್ಣಯದಿಂದ ಅವರು ಯಶಸ್ವಿಯಾಗುತ್ತಾರೆ. ವಿಡಿಯೋ ನೋಡಿದ ನನ್ನ ಎಲ್ಲ ಕನ್ನಡಿಗರಿಗೂ ಕೋಟಿ ಹೃದಯಪೂರ್ವಕ ವಂದನೆಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.